ಅಣ್ಣ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಅಂತ ರೀ. ಯಾವ ಊರು ಇದು? ನಮ್ಮದು ಬೊಮ್ಮನಹಳ್ಳಿ ರೀ. ಇದು ಯಾವ ತಾಲೂಕು ರೀ? ವಡಗೇರಿ ತಾಲೂಕು, ಯಾದಗಿರಿ ಡಿಸ್ಟಿಕ್. ಯಾದಗಿರಿ ಡಿಸ್ಟಿಕ್ಕು. ತಾವು ಮೆಣಸಿನ್ಕಾಯಿ ಎಷ್ಟು ಎಕರೆ ಹಾಕಿರಿ? ನಾವು ಸುಮಾರು 5 ಎಕರೆ ಹಾಕಿವಿ. 5 ಎಕರೆ ಹಾಕಿರಿ. 5 ಎಕರೆದಲ್ಲಿ ಇದು ಒಂದು 1.5 ಎಕರೆ ಒಕ್ಕಲ್ ಸೀಡ್ಸ್ ತಾರಕ್ ಅಂತ. ಒಕ್ಕಲ್ ಸೀಡ್ಸ್ ತಾರಕ್ ಅಂತ ಹಾಕಿದ್ರಿ. ಹೌದು. ಹಸಿಕಾಯಿ ಮತ್ತು ಒಣಕಾಯಿಗೆ ಬರುತ್ತಂತ ನೀವು ಹಾಕಿದ್ರಿ? ಹಸಿಕಾಯಿ ಒಣಕಾಯಿ ಎರಡಕ್ಕೂ ಬರುತ್ತೆ. ಆದ್ರೆ ನಾವು ಹಸಿಕಾಯಿ ತೆಗೆದಿಲ್ರಿ. ಒಣಕಾಯಿಗೆ ಬಿಟ್ಟಿವಿ. ಇದು ಯಾವ ಥರ ಕಾಯಿ ಸೆಗ್ಮೆಂಟ್ ನಿಮ್ಗೆ ಹೆಂಗೆ ಅನಿಸ್ತದ್ರಿ? ಕಾಯಿ ಚಲೋ ಅದ ಸರ್. ಚಲೋ ಅದಲ್ಲ? ಚಲೋ ಅದ, ಕಾಯಿ ಚಲೋ ಅದ. ಮತ್ತು ನಾವು ಸೀಸನ್ ಟಕ ಇದಕ್ಕೂ ಹೋಲಿಸಿದ್ರೆ ಸೈಜನು ಜಾಸ್ತಿ ಅದ. ಮತ್ತು ಇಳುವರಿನೂ ಜಾಸ್ತಿ ಬರ್ತದಂತ ಅನ್ಸುತ್ತೆ ರೀ. ಆಮೇಲೆ ಈಗ ಇದು ನೋಡಿದ್ರೆ ಗೊತ್ತಾಗುತ್ತೆ ಸರ. ಈ ಟೈಪ್ ಅದ, ಪೂರಾ ಬಾಗಿ ಬಿಟ್ಟದ ಗಿಡ. ಹಾಂ, ಡಬಲ್ 531ಗೆ ಇದಕ್ಕೆ ನಮ್ಗೆ 2 ಪ್ಲಾಟ್ ಅವ. ನಮ್ಗೆ ಡಬಲ್ 531 ಅದ, ಇದನ್ನ ಅದ. ಅದು ಡಬಲ್ 531ಕಿನ್ನ ಇದೇ ಬೆಟರ್ ಅನಿಸ್ತದ ನಮ್ಗೆ. ನಿಮಗೆ ವೈರಸ್ ಅದು ಹೆಂಗೆ ವೈರಸ್ ಏನು ಬಂದಿಲ್ರಿ. ರೋಗ ಬಂದ್ರೂ ಜಲ್ದಿ ಕಂಟ್ರೋಲ್ ಆಗುತ್ತೆ ಇದು, ಯಾವುದೇ ಸ್ಪ್ರೇ ಮಾಡಿದ್ರೆ. ಆಮೇಲೆ ನಿಮ್ಮದು ಎಲ್ಲೇನ ವಿಲ್ಟ್ ಕಾಣೋದು ಪ್ಲಾಟ್ ವಿಲ್ಟ್ ಬಂದಿಲ್ರಿ. ಸೊ ಯಾರು ಮಾಡ್ತಕ್ಕಂಥವ್ರು ಹಸಿಕಾಯಿ ಮತ್ತು ಒಣಕಾಯಿಗೆ ಎರಡಕ್ಕೂ ಬರುತ್ತೆ. ಒಕ್ಕಲ್ ಸೀಡ್ಸ್ ತಾರಕ್ಕೆ ಹಾಕ್ಬೋದಂತ ನಿಮ್ಮ ಅಭಿಪ್ರಾಯ? ನಿಮ್ಮ ಇಳುವರಿ ಅಂದಾಜು ಈ ವರ್ಷದ ಪೂರ್ತಿಕ 2024 ಡಿಸೆಂಬರ್ ಲೆವೆಲಿಗೆ ಈ ಸದ್ಯಕ್ಕೆ ನೋಡಿದ್ರೆ 1 ಎಕರೆಗೆ ಎಷ್ಟು ಇಳುವರಿ ಬರ್ತಂತ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ 25 ಬರ್ಬೋದು ರೀ. 25ರಿಂದ 28. 25ರಿಂದ 28. ಸೊ ಮುಂದಿನ ವರ್ಷ ನೀವು ಇದನ್ನ ಹಾಕ್ಬೋದಂತ ಹಾಕ್ತೀವಲ್ಲ? ಸರಿ ಅಣ್ಣ, ನಮಸ್ಕಾರ.